ಹಾಯ್. ಇವತ್ತು ನಾವು ನಮ್ಮ ತೋಟಕ್ಕೆ ಎಲೆ ಚುಕ್ಕಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಹೇಳಿ ಡ್ರೋನಲ್ಲಿ ಸ್ಪ್ರೇ ಮಾಡಿಸ್ತಾ ಇದ್ದೀವಿ. ಅದು ಮೆಡಿಸಿನ್ಸ್ ಏನು, ಎಷ್ಟು ಕಂಟೆಂಟ್ ಹಾಕಬೇಕು, ಎಕರ್ಸಿಗೆ ಎಷ್ಟು ಬೇಕು ಅಂತ ಎಲ್ಲ ಹೇಳಿ ಡೀಟೇಲಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನನ್ನ ಹೆಸರು ಮಹಾದೇವ್ ನಾಯಕ್ ಅಂತ, ಬಾಯರ್ ಕಂಪ್ನಿಯ ಟೆಕ್ನಿಕಲ್ ಅಡ್ವೈಸರು. ನಾವು ಇವತ್ತು ಈ ಅಡಿಕೆ ಎಲೆ ಚುಕ್ಕಿ ವಿರುದ್ಧ ನಾವು ಡ್ರೋನ್ ಸ್ಪ್ರೇ ಮಾಡ್ತಾ ಇದ್ದೀವಿ. ಈಗ ನಮಗೆ ಫಂಗಲ್ ಡಿಸೀಸು ಎಲೆ ಚುಕ್ಕಿ ಫಂಗಲ್ ಡಿಸೀಸು. ಸೊ ಅದಕ್ಕೆ ಒಂದು ಫಂಜಿಸೈಡ್ ಬೇಕು. ಸೊ ಅದಕ್ಕೆ ನಾವು ಬಾಯರ್ ಕಂಪ್ನಿದು ಬೋನಸ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ದೆನ್ ಅಲಾಂಗ್ ವಿತ್ ದಟ್ ಈ ಲೀವ್ ಸ್ಪಾಟ್ ಡಿಸೀಸ್ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ನ್ಯೂಟ್ರಿಷನ್ ಬೇಕು. ಸೊ ಆ ಕಾರಣಕ್ಕೆ ಒಂದು ಮೈಕ್ರೋನ್ಯೂಟ್ರೆಂಟು, ಅದರಲ್ಲಿ ಒಂದು ಸೀವಿಡ್ ಎಕ್ಸ್ಟ್ರಾಕ್ಟ್ ಎಲ್ಲ ಇರ್ತದೆ. ಅದೊಂದು ಪ್ರಾಡಕ್ಟ್ ಇದೆ ಮಲ್ಟಿಪ್ಲೆಕ್ಸ್ ಕಂಪ್ನಿಯವ್ರದ್ದು, ಮಹಾಫಲ್ ಅಂತ. ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ ಬಾಯರ್ ಕಂಪ್ನಿದು ಬ್ಯೂನಸ್ ಅಂತ ಟೆಬುಕೊನಜೋಲ್ ಕಂಟೆಂಟು 39% ಇರುತ್ತೆ. ಅದನ್ನು 1 ಎಕರೆಗೆ 700 ml ಹಾಕ್ತಾ ಇದ್ದೀವಿ. ದೆನ್ ಮಲ್ಟಿಪ್ಲೆಕ್ಸ್ ಕಂಪ್ನಿಯವ್ರದ್ದು ಮಹಾಫಲ್ ಅಂತ, ಅದರಲ್ಲಿ ಮೈಕ್ರೋನ್ಯೂಟ್ರೆಂಟ್ಸು, ಹ್ಯೂಮಿಕ್ ಆ್ಯಸಿಡ್, ಸೀವಿಡ್ ಇರುತ್ತೆ. ಅದನ್ನು 1 ಎಕರೆಗೆ 500 ml. ಜೊತೆಗೆ ಒಂದು ಸಿಲಿಕಾನ್ ಸ್ಪ್ರೆಡರ್ ಮೀನ್ಸ್ ಅದು ಗಮ್ ಅಲ್ವಾ? ಗಮ್ ಬೇಕಾದ್ರೆ ನಮಗೆ ಅಗತ್ಯ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬಟ್ ನಾವು ಹಾಕ್ತಾರೋ ಸ್ಪ್ರೆಡ್ಡರ್, ಅದು ಸಿಲಿಕಾನ್ ಸ್ಪ್ರೆಡ್ಡರ್ ಅಂತ. ಸಿಲಿಕಾನ್ ಇಂದ ಮಾಡಿರುವಂತ ಸ್ಪ್ರೆಡ್ಡರ್, ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ. ಮೇಲ್ಗಡೆ ಒಂದು ಡ್ರಾಪ್ಲೆಟ್ ಬಿದ್ದರೆ ಅದೆಲ್ಲ ಕಡೆ ಸ್ಪ್ರೆಡ್ ಆಗೋ ಕಾರಣಕ್ಕೆ ನಾವು ಸಿಲಿಕಾನ್ ಸ್ಪ್ರೆಡ್ ಹಾಕೊಳ್ತೀವಿ. ದೆನ್ ಅದಷ್ಟು ನಾವು ಒಂದು ಡ್ರೋನ್ ಫ್ಲೈಟ್ಸಿಗೆ 10 ಲೀಟರ್ಸ್ ಅದು ಏನು ನಾವು ಮಿಕ್ಸ್ ಮಾಡಿರೋಂಥ ಲಿಕ್ವಿಡ್ನ ಹಾಕಿ ಮತ್ತೆ ಸ್ಪ್ರೇ ಮಾಡೋದು. ಆ ಥರ ಒಂದು ಎಕರೆಗೆ 2 ಫ್ಲೈಟ್ಸ್ ಹೋಗುತ್ತೆ. ನಿಯರ್ಲಿ ಕಾಸ್ಟ್, ಈಗ ಇಷ್ಟಕ್ಕೇನೆ ಕಾಸ್ಟ್ ಹೆಚ್ಚು ಕಮ್ಮಿ ಒಂದು 3500 3600 ಇದು ಇನ್ಕ್ಲೂಡಿಂಗ್ ಪರ್ ಏಕರ್ ಕಾಸ್ಟ್ ಎಲ್ಲ ಮುಗ್ದೋಗುತ್ತೆ, ಇನ್ಕ್ಲೂಡಿಂಗ್ ನ್ಯೂಟ್ರಿಯೆಂಟು, ಫಂಜಿಸೈಡು, ಸ್ಪ್ರೇ ಅವ್ರು ಮಾಡೋಂಥ ಸರ್ವಿಸ್ ಚಾರ್ಜು, ಅದೆಲ್ಲದು ಅಷ್ಟರಲ್ಲೇ ಎಕರ್ಸಿಗೆ 1 ಎಕರೆಗೆ 3500. ಹೌದು, ಬಟ್ ಅದು ಎಕರೆ ಲೆಕ್ಕ ಅಂತ ಅವ್ರು ತಗೊಳ್ಳಲ್ಲ. ಈಗ ಅವರು ಆ್ಯಕ್ಚುಲಿ ಮಲ್ಟಿಪ್ಲೆಕ್ಸ್ ಡೋನರ್ ಹೇಗೆ ಚಾರ್ಜ್ ಮಾಡ್ತಾರೆ ಅಂದರೆ, ಒಂದು ಫ್ಲೈಟಿಗೆ ಇಷ್ಟು ಅಂತ ಮೇಲೆ ಹಾರ್ತು ಅಂದರೆ ಅವ್ರದ್ದೊಂದು ಸಪ್ರೇಟ್ ಪ್ರೈಸ್ ಇದೆ. ದೆನ್ ಅದಕ್ಕೆ ಏನು ಫಂಜಿಸೈಡು ಅಥವಾ ಏನು ಮಾಲಿಕ್ಯೂಲ್ ಹಾಕ್ತಾರೆ, ಲಾಸ್ಟಿಗೆ ಎಷ್ಟು ಅದು ಹೋಗಿರುತ್ತೆ ಅದಕ್ಕೆ ಒಂದು ಸಪ್ರೇಟ್ ಬಿಲ್. ಈ ಥರದ ಅಂದಾಜು ಎಸ್ಟಿಮೇಟ್ ನಿಮಗೆ ಒಂದು 3500 ಕಾಸ್ಟ್ ಅಪ್ರಾಕ್ಸಿಮೇಟ್. ಈಗ ನಾನು ಬಾಯರ್ ಕಂಪ್ನಿಯ ಒಬ್ಬ ಟೆಕ್ನಿಕಲ್ ಅಡ್ವೈಸರ್ ಆಗಿ ನಾನು ಸಜೆಸ್ಟ್ ಮಾಡೋದು, ನೀವು ಲೀವ್ ಸ್ಪಾಟಿಗೆಲ್ಲ ಮ್ಯಾನ್ಯಲ್ ಹೋಗೋಕ್ಕಿಂತ ನೀವು ಡ್ರೋನ್ ಸ್ಪ್ರೇ ಹೋದರೆ ಅದು ಫಿಸಿಬಲ್ ಕೂಡ, ದೆನ್ ವಿತಿನ್ ಬಜೆಟಲ್ಲೂ ಆಗುತ್ತೆ ಮತ್ತು ಒಳ್ಳೆ ಎಫೆಕ್ಟ್ ಕೂಡ ಇದೆ. ಮತ್ತೆ ಅದು ನಿಮಗೆ ಡ್ರೋನಿಂದ ನಿಮಗೆ ಸುಳಿಗೂ ಬೀಳುತ್ತೆ. ನಾವು ಮ್ಯಾನ್ಯಲ್ ಆಗಿ ಹೊಡೆದ್ರೆ ಬರೀ ಕೆಳಗೆ ಮಾತ್ರ ಬೀಳುತ್ತೆ, ಕೆಳಗಿಂದ ನಾವು ಸ್ಪ್ರೇ ಮಾಡೋದು ಮ್ಯಾನ್ಯಲ್ ಅಲ್ಲಿ. ಬಟ್ ಇನ್ನೊಂದು ವಿಶೇಷ ಈ ಕ್ರಾಪ್ ವಿಶೇಷ ಅಂದರೆ, ಇದು ಮೊನೊಕಾಟ್ ಪ್ಲಾಂಟ್ ಇರೋದ್ರಿಂದ ನಮಗೆ ಇದರದ್ದು ಸ್ಟೊಮ್ಯಾಟೊ ಅಂತ ಕರಿತೀವಲ್ಲ, ಅದು ಮೇಲ್ಗಡೆನೂ ಇರ್ತದೆ, ಲೀಫಿನ ಸರ್ಫೇಸ್ ಮೇಲೂ ಇರುತ್ತೆ, ಕೆಳಗೂ ಇರುತ್ತೆ. ಸೊ ಆ ಕಾರಣಕ್ಕೆ ನಾವು ಮೇಲೆ ಹೊಡಿಬೋದು, ಕೆಳಗಿಂದ ಹೊಡಿಬೋದು, ಏನು ಸಮಸ್ಯೆ ಏನೂ ಇಲ್ಲ. ಮೇಲಿಂದ ಹೊಡಿಬೇಕು ಅಥವಾ ಕೆಳಗಿಂದ ಹೊಡಿಬೇಕು ಅನ್ನೋ ಸಮಸ್ಯೆ ಇಲ್ಲ. ಅಲ್ಟಿಮೇಟ್ಲಿ ಮಾಲಿಕ್ಯೂಲ್ ಅದ್ರ ಪ್ಲಾಂಟ್ ಒಳಗೆ ಪೆನಿಟ್ರೇಟ್ ಆದರೆ ಆಯಿತು, ಅದು ಅದ್ರ ಕೆಲಸನ ಅದು ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಮತ್ತು ಇದು ಫಂಗಸ್ ಇದೆ ಅಲ್ಲ, ಇದು ಫಂಗಸ್ ಅಥವಾ ಇನ್ಸೆಕ್ಟ್ಸಾ ಸರ್? ಇದು ಲೀವ್ ಸ್ಪಾಟ್ ಡಿಸೀಸು. ಅರೆಕನಟ್ಟಲ್ಲಿ ನಾವು ಈಗ ಬಂದಿರೋದು ಲೀವ್ ಸ್ಪಾಟ್, ಎಲೆ ಚುಕ್ಕಿ ರೋಗ ಅಂತ ಕನ್ನಡದಲ್ಲಿ ಕರಿತೀವಿ. ಇದು ಫಂಗಲ್ ಡಿಸೀಸು. ಬಟ್ ಈ ಭಾಗದಲ್ಲಿ ಮೇನ್ಲಿ ಜಾಸ್ತಿ ಇರುವಂಥ ಫಂಗಲ್ ಯಾವುದು ಅಂದರೆ ಕೊಲೆಪ್ಟೋಟ್ರೈಕಮ್ ಗ್ಲಿಯೋಸ್ಪೊರೈಡ್. ಆ ಫಂಗಲ್ ಡಿಸೀಸಿಂದ ಇದು ಬಂದಿರೋವಂಥದ್ದು. ಇದಲ್ಲದೆ ಮತ್ತು ಇನ್ನೊಂದು 2 ಥರ ಫಂಗಸ್ಗಳು ಇದ್ದಾವೆ ನಮಗೆ ಲೀವ್ ಸ್ಪಾಟ್ ಬರ್ಸ್ತಾ ಇರೋವಂಥದ್ದು. ಒಂದು ಪೆಸ್ಟಿಲೋಶಿಯಾ ಮತ್ತು ಇನ್ನೊಂದು ಫಿಲ್ಲೋಸ್ಟಿಕ್ಟಾ ಅಂತ. ಇದೆರಡು ಜೀನಸಿಂದನೂ ಬರುತ್ತೆ. ಬಟ್ ಮೇನ್ಲಿ ನಮಗೆ ಪ್ರಾಬ್ಲಮ್ ಇರೋದು ಕೊಲೆಪ್ಟೋಟ್ರೈಕಮ್ ಗ್ಲಿಯೋಸ್ಪೊರೈಡ್ಸ್, ಆ ಫಂಗಲಿಂದ ಇದೆ. ಮತ್ತು ಈ ಫಂಗಸ್ಸು ಕೂಡ ಈಗ ನಮಗೆ ಹೊಂಬಾಳೆ ಒಣಸೋದು, ನಾವೇನು ಹಿಂಗಾರು ಹೊಣ್ಗೋದೆಲ್ಲ ಕರಿತೀವಲ್ವ, ಸೊ ಅದನ್ನು ಕೂಡ ಈ ಒಣಸೋದು ಅಥವಾ ಇನ್ಫೆಕ್ಷನ್ ಮಾಡೋದು ಇದೇ ಫಂಗಸ್ಸು. ಸೊ ಆ ಕಾರಣಕ್ಕೆ ಲೀವ್ ಸ್ಪಾಟ್ ಕಮ್ಮಿ ಇದ್ರೂ ಕೆಲವೊಂದು ತೋಟದಲ್ಲೆಲ್ಲ ಹೊಂಬಾಳೆ ಒಣಗೋದು ಅವೆಲ್ಲ ತುಂಬ ಜಾಸ್ತಿ ಇದೆ. ಹೊಂಬಾಳೆ ಮೀನ್ಸ್ ಹಿಂಗಾರ ಒಣಗೋದೆಲ್ಲ ತುಂಬ ಜಾಸ್ತಿ ಇದೆ. ಕಳೆದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷಕ್ಕೆ ನಮ್ಗೆ ನಿಯರ್ಲಿ 50% ಕ್ರಾಪ್ ಇಲ್ಲ. ಸೊ ಎಲ್ಲ ಪ್ಲಾಂಟರ್ಸ್ ಕೂಡ ಹೇಳ್ತಿರೋದು ಅದನ್ನೇ. ನೀವು ಕೆಲವರಿಗೆ 70% ಕ್ರಾಪ್ ಇಲ್ಲ, ಕೆಲವರು 30% ಕ್ರಾಪ್ ಇಲ್ಲ, ಕೆಲವರು 50% ಇಲ್ಲ. ಸೊ ಮೇನ್ಲಿ ಕಾರಣ ನಮಗೆ ಹೊಂಬಾಳೆ ಇನ್ಫೆಕ್ಷನ್ ಆಗ್ಬಿಟ್ಟು ಹೋಗ್ತಾ ಇದೆ. ಸೊ ನಾನೇನು ನಿಮಗೆ ಡ್ರೋನೇ ಸ್ಪ್ರೇ ಮಾಡ್ಕೊಂಡ್ರೆ ಅದು ಒಳ್ಳೇದಂತ ಹೇಳಲ್ಲ. ನೀವು ಮ್ಯಾನುವಲ್, ನಿಮ್ಗೆ ಲೇಬರ್ ಸಿಕ್ಕರೆ ಮ್ಯಾನುವಲ್ಲು ಮಾಡ್ಕೊಳ್ಳಿ. ಬಟ್ ಎನಿಥಿಂಗ್ ನೀವು ನಿಮ್ಮ ಕಡೆಯಿಂದ ನೀವು ಮಾಡಬೇಕಾಗುತ್ತೆ. ಸೊ ಆವಾಗ ನಮಗೆ ಹೊಂಬಾಳೆ ಒಣಗೋದು ಕಮ್ಮಿ ಆಗುತ್ತೆ. ಸೊ ಅಲ್ಟಿಮೇಟ್ ಅದು ಉಳಿಸ್ಕೊಂಡ್ರೆ ನಮಗೆ ಫಸ್ಟ್ ಕ್ರಾಪ್. ಅದಕ್ಕೆ ನೀವು ಆದರೆ, ಸೊ ನಿಮಗೆ ಜನ ಸಿಕ್ಕರೆ ನೀವು ಮ್ಯಾನುವಲಲ್ಲಿ ಮಾಡಿಸ್ಕೊಳ್ಳಿ. ನಾನು ನಿಮಗೆ ಪ್ರಿಫರ್ ಮಾಡಿದ್ರೆ ಮ್ಯಾನುವಲ್ಲೇ ಮಾಡ್ಕೊಳ್ಳಿ ಅಂತ. ಬಟ್ ಅದು ಸಿಗದೆ ಹೋದಾಗ ನೀವು ಡ್ರೋನ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಯಾವ ಒಂದು ಮಂತಲ್ಲಿ ಸ್ಟಾರ್ಟ್ ಮಾಡ್ಬೇಕು ಸರ್ ಇದಕ್ಕೆ? ಸರ್ ಈಗ ಫಂಗಲ್ದು ಲೈಫ್ ಸೈಕಲ್ ನೋಡೋದಾದರೆ, ಅದಕ್ಕೆ ಕ್ಲೈಮೇಟ್ ಫೇವರ್ ಮಾಡಿದರೆ ಅದು ಇನ್ಫೆಕ್ಷನ್ ಆಗುತ್ತೆ. ಸೊ ಅದು ಬೆಸ್ಟ್ ಟೈಮ್ ಅಂದರೆ ಅದಕ್ಕೆ ಇನ್ಫೆಕ್ಷನ್ ಮಾಡೋಕ್ಕೆ ಚಳಿಗಾಲ ತುಂಬ ಫೇವರ್ ಮಾಡುತ್ತೆ. ಈಗ ಚಳಿಗಾಲದಲ್ಲಿ ಬೆಳಗಿನ ಜಾವದ ಮಿಸ್ಟಲ್ಲಿ ತುಂಬ ಅದು ಸ್ಪೋರ್ಸಿಗೆ ಇನ್ಫೆಕ್ಷನ್ ಮಾಡೋಕ್ಕೆ ಒಂದು ಒಳ್ಳೆ ಕಂಜಿನಿಯಲ್ ಕ್ಲೈಮೇಟ್ ಅದು. ದೆನ್ ಚಳಿಗಾಲ ಕಳೆದಾದ್ಮೇಲೆ ನಮಗೆ ಬೇಸಿಗೆಯಲ್ಲಿ ಬಿಸಿಲಿರುತ್ತೆ ತುಂಬ,
ಬಿಸಿಲಿರೋ ಕಾರಣಕ್ಕೆ ಫಂಗಸ್ ಡಾರ್ಮೆಂಟಿಗೆ ಹೋಗ್ಬಿಡುತ್ತೆ. ಓಕೆ ಡಾರ್ಮೆಂಟಿಗೆ ಹೋಗ್ಬಿಟ್ಟು ಅದ್ರದ್ದು ಇನ್ಫೆಕ್ಷನ್ ಪ್ಲ್ಯಾಂಟಲ್ಲಿ ಅಷ್ಟು ಇರಲ್ಲ. ಓಕೆ ಹಾಗೆ ಮತ್ತು ಡಾರ್ಮೆಂಟಿಗೆ ಹೋಗಿರೋ ಫಂಗಸ್ಸು ಮಳೆ ಬಂದು ವಾತಾವರಣ ಕೂಲಾಗಿ ಮತ್ತು ಅವಾಗವಾಗ ಬಿಸಿಲು ಬಂದಾಗ ಅದು ನಮಗೆ ಆಕ್ಟಿವೇಷನ್ ಆಗುತ್ತೆ. ಡಾರ್ಮೆಂಟಲ್ಲಿ ಇದ್ದಿದ್ದು ಆಕ್ಟಿವೇಷನ್ ಆಗುತ್ತೆ. ಓಕೆ ಸೊ ಆಕ್ಟಿವೇಷನ್ ನಮಗೆ ಜೂನು ಜುಲೈ ತಿಂಗಳಲ್ಲಿ ಬರೀ ಆಕ್ಟಿವೇಷನ್ ಆಗಿ ಸ್ಪೋರ್ಲೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಫಂಗಸ್ಸು ಆಕ್ಟಿವೇಷನ್ ಆಗಿರೋದು ಮತ್ತು ಸ್ಪೋರ್ಲೇಷನ್ ಆಗುತ್ತೆ. ಹೆಚ್ಚು ಕಮ್ಮಿ ನಮಗೆ ಜುಲೈ ತಿಂಗಳು ಎಂಡು ಮತ್ತು ಆಗಸ್ಟಲ್ಲಿ ಅವಾಗ ಮೆಲ್ಲ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ ಆಗಸ್ಟ್ ಕ್ಲೈಮೇಟ್ ಫೇವರ್ ಆಯಿತು ಅಂದರೆ ನಿಮಗೆ ಜುಲೈ ಲಾಸ್ಟು ಆಗಸ್ಟ್ ತಿಂಗಳಿಂದನೇ ತುಂಬ ಜೋರಾಗಿ ಸ್ಟಾರ್ಟ್ ಆಗುತ್ತೆ. ಕ್ಲೈಮೇಟ್ ಫೇವರ್ ಮಾಡಿಲ್ಲ ಅಂದರೆ ನಿಮಗೆ ಆಗಸ್ಟ್ ಎಂಡು ಮತ್ತು ಸೆಪ್ಟೆಂಬರಲ್ಲಿ ಇನ್ಫೆಕ್ಷನ್ ಜೋರು ಕಾಣಿಸುತ್ತೆ. ಅನಿಸುತ್ತೆ. ಸೊ ಬೆಸ್ಟ್ ಥಿಂಗ್ ಅಂದರೆ ನೀವು ಇಡೀ ವರ್ಷ ಎಲ್ಲ ಸ್ಪ್ರೇ ಮಾಡ್ತಕ್ಕೂ ಅಗತ್ಯ ಇಲ್ಲ. ಒಂದು ನಿಮಗೆ ಕ್ಲೈಮೇಟು ಫೇವರ್ ಮಾಡಿ ಬೇಗ ಇನ್ಫೆಕ್ಷನ್ ಆಯ್ತು ಅಂದರೆ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಲಾಸ್ಟಲ್ಲೋ ಅಥವಾ 15 ಸೆಪ್ಟೆಂಬರ್ ಸೆಕೆಂಡ್ ಫೋರ್ಟ್ನೈಟಲ್ಲಿ ಸ್ಪ್ರೇ ಮಾಡ್ಕೊಳ್ಳಿ. ಅಲ್ಲಿಂದ ಒಂದು 3 ಮಂತ್ಸ್ ಒಂದು 2 ಮಂತ್ಸ್ ಅಂತ ಸ್ವಲ್ಪ ಗ್ಯಾಪ್ ಕೊಡಿ. ನೀವು ತಿಂಗಳು ಸ್ಪ್ರೇ ಮಾಡೋದು ಅಗತ್ಯ ಇರಲ್ಲ. ಪ್ಲ್ಯಾಂಟಿಗೆ ಯಾವಾಗ ತುಂಬ ಡಿಸೀಸು ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನೀವು ಇಂಟರ್ಫಿಯರ್ ಆಗಿ. ಓಕೆ ಓಕೆ ಸೆಪ್ಟೆಂಬರ್ ಮಂತಲ್ಲಿ ಒಂದು ಸ್ಪ್ರೇ, ನವಂಬರ್ ತಿಂಗಳಲ್ಲಿ ಒಂದು ಸ್ಪ್ರೇ, ಆ ಥರ ಮಾಡ್ಕೊಂಡು ನಿಮಗೆ ಸಾಧ್ಯ ಆದರೆ ಜನವರಿಯಿಂದ ಅಥವಾ ಫೆಬ್ರವರಿಯಲ್ಲಿ ಒಂದ್ಸರಿ ಹೊಮ್ಮಾಳಿಗೆ ಸ್ಪ್ರೇ ಮಾಡ್ಕೊಂಡ್ರೆ ಇಷ್ಟು ಮಾಡಿಕೊಂಡು ಇರೋದ್ರಲ್ಲಿ ತೋಟ ಚೆನ್ನಾಗಿರುತ್ತೆ. ಓಕೆ ತೀರಾ ಏನು ಮಾಡದೆ ತೋಟ ಕಳ್ಕೊಳ್ಳೋಕ್ಕಿನ ಅಥವಾ ಹೊಂಬಾಳೆ ಎಲ್ಲ ಬೇಗ ಇನ್ಫೆಕ್ಷನ್ ಆಗಿ ನಾವು ಕ್ರಾಪ್ ಏನು ತಗೊಳ್ದೆ ಇರೋಕ್ಕಿನ ಸೊ ಈ ಥರ ಮಾಡಿಬಿಟ್ಟು ನೀವು ಕ್ರಾಪ್ ಉಳಿಸ್ಕೋಬೋದು. ದೆನ್ ಗಿಡನೂ ಕೂಡ ಆರೋಗ್ಯದಲ್ಲಿ ಇಟ್ಕೋಬೋದು. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಹಂಗೆ? ಸರ್ ನನ್ನ ಹೆಸರು ಮಹಾದೇವ್ ನಾಯ್ಕ್ ಅಂತ. ಬಾಯರ್ ಕಂಪ್ನಿಗೆ ಟೆಕ್ನಿಕಲ್ ಅಡ್ವೈಸರ್ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ನಾನು ಪ್ಲಾಂಟೇಶನ್ ಬಿಲ್ಡಿಂಗ್ ವರ್ಕ್ ಮಾಡ್ತೀನಿ. ಓಕೆ ನಂದು MSc ಅಗ್ರಿ ಎಂಟೋಮಲಜಿ. ಓಕೆ ನಂದು ಫೋನ್ ನಂಬರ್ ಬಂದುಬಿಟ್ಟು 7204 990970. ಓಕೆ ಓಕೆ ಥ್ಯಾಂಕ್ ಯು.